ಎಲ್ಲ ಟ್ರಿಪ್ ಹೋಗಿ ಬಂದು ಸಿಕ್ಕಾಪಾಟೆ ಸುಸ್ತಾಗಿದ್ದೀರಾ ಅಂತ ಅನ್ಸುತ್ತೆ ಕಣಪ್ಪ ಅನ್ನೋದು. ಎಲ್ಲ ಚೆನ್ನಾಗಿತ್ತು, ಹೆಂಗಿತ್ತು ಏನು ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡಿದ್ರೆ? ಹ್ಞೂನತ್ತೆ, ತುಂಬ ಚೆನ್ನಾಗಿ ಹೆಂಗೆ ಎಂಜಾಯ್ ಮಾಡ್ಕೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ನಮಗೆ ನಾನು ಏನಷ್ಟು ಸುಸ್ತೇನು ಅನ್ನಿಸ್ಲಿಲ್ಲ. ಅಲ್ಲೇ ನಾವು ಉಳ್ಕೊಂಡು ಸ್ವಲ್ಪ ಎಲ್ಲ ನೋಡ್ಕೊಂಡು ಬಂದ್ವಲ್ಲ, ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಅನ್ನಿಸ್ತು. ಖುಷಿಯಾಯಿತು, ತುಂಬ ಖುಷಿಯಾಯಿತು. ಸ್ವಲ್ಪ ಏನು ಜಾಸ್ತಿನೇ ಪರವಾಗಿಲ್ಲ ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು, ತುಂಬ ಖುಷಿಯಾಗಿದ್ದೀವಿ. ಒಂಥರ ಏನೋ ಇವಾಗ ಹೆಂಗಾಗ್ಬಿಟ್ಟೈತೆ ಅಂತಂದರೆ, ಹೋಗ್ಬಿಡ್ತೀವಿ, ಹೋದಾಗ ಮನೆಗೆ ಎಷ್ಟೊತ್ತಿಗೆ ಬರ್ತೀವೋ ಅಂತ ಅನಿಸುತ್ತೆ. ಆ ರೀತಿ ಆಗ್ಬಿಡುತ್ತೆ. ಹಂಗೆ ಹೇಳಾಗದು. ಹೆಂಗತ್ತ ಹೋಗಿ ನೋಡ್ಕೊಂಬಂದ್ರಲ್ಲ, ತುಂಬ ಚೆನ್ನಾಗಿತ್ತು ಕಣಮ್ಮ. ನಾವೇನೆಲ್ಲ ಕಡೆ ನೋಡಿಕೊಂಡು ಚೆನ್ನಾಗಿ ಬಂದ್ವಿ. ಅವರಲ್ಗೂ ಇವತ್ತು ಇದ್ದು ನಾಳೆ ಹೋಗೋಣ ಅಂತಂದರು. ನಾನು ಏನು ಬಿಡು, ಭಾಳ ದಿವಸ ಆಗುತ್ತೆ, ಏನು ಬೇಡ ಅಂತೇಳಿ ಕರ್ಕೊಂಡು ಬಂದೆ. ಅತ್ತೆ ಅಂತೂ ಮೇಲೆ ಫೋನ್ ಮಾಡ್ತಾ ಇದ್ರು ಇವ್ರಿಗೆ. ಇವರೇನೋ ರಿಸೀವ್ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲೆಲ್ಲ ಬೇರೆ ಕಡೆ ಇದ್ರ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ ಅಂತ ಫೋನೇ ರಿಸೀವ್ ಮಾಡಲಿಲ್ಲ ಕಣಮ್ಮ. ಇಲ್ಲಿಗೂ ಬಂದಿದ್ಲಪ್ಪ ನಿಮ್ಮಮ್ಮ, ಹೇಳೋಣ ಅಂದ್ಕೊಂಡೆ ನಾನು. ಬಿಡು, ಇಲ್ಲಿಗೆ ಬಂದಮೇಲೆ ಹೇಳೋಣ, ಅವರೆಲ್ಲಿರ್ತಾರೋ ಏನೋ ಅಂತ ಸುಮ್ಮನಾದ್ನಪ್ಪ. ಬಂದಿತ್ತು ನಿಮ್ಮಮ್ಮ ಬಂದು, ಅಯ್ಯೋ ಕಳಿಸ್ರಿ ಒಬ್ಬನೇ ಮಗ ನಮಗೂ ಅಂತೇಳಿ ಬಂದಿತ್ತು, ಅದಕ್ಕೆ ಕಳಿಸ್ತೀವಿ ಅಂತ ಹೇಳಿದೆ. ನನಗೆ ಏನು ಮಾಡ್ತೀಯ ಒಂದಿಷ್ಟು ಹಿಂಗೆ ಅಂತೇಳಿ ಎಲ್ಲ ಮಾತಾಡ್ಕೊಂಡು ಹೋದ್ಲು. ಅದಕ್ಕೆ ನಾನು ನಮ್ಮಕ್ಕ ಇಬ್ಬರೊಳಗೆ ಬೈದ್ವಿ. ನೀನೇನು ಒಬ್ಬನೇ ಮಗ ಅಮ್ಮ ಇದ್ದಾನೆ, ನೀನು ಇಷ್ಟೊಂದು ಅತಿ ಆಸೆ ಮಾಡ್ತೀಯಲ್ಲ, ಒಳ್ಳೇದಲ್ಲ ಅಂತೇಳಿ ಸರಿಯಾಗಿ ಬೈದ್ವಿ. ಸರಿ ಆಯಿತು ಬಿಡು, ನನಗೆ ಫೋನ್ ಮಾಡಿ ಕರೆದ್ರೆ ನಾನು ಹೋಗ್ತೀನಿ ಕಣತ್ತೆ, ಹೋಗ್ತೀವಿ. ಇನ್ನೇನು ಮಾಡೋದು ಪಾಪ. ಈಗ ಅವ್ರಿಗೂ ನಾವು ಬೆಲೆ ಗೌರವ ಕೊಡಬೇಕಲ್ಲ, ಅದಕ್ಕೆ ಅತ್ತೆ ನಾವೇನೋ ಬೇಜಾರ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ಏನಂತ ಫೋನ್ ಮಾಡಿದೆ, ಹೋಗ್ತೀವಿ ನಾಳೆನೇನೆ. ಫೋನ್ ಮಾಡ್ತೈತೆ, ದಿನ ಮಾಡ್ತೈತೆ. ನಾವು ಮೊನ್ನೆ ಒಂದು ಸತಿ ಮಾತಾಡಿದ್ದೆ ಅವತ್ತು. ಅಯ್ಯಮ್ಮನೇನೆ 25,000 ಏನೋ ಫೋನ್ಪೇ ಮಾಡಿತ್ತು, ದುಡ್ಡು ಕಳಿಸಿತ್ತು. ನಿನಗೆ ಕಳಿಸ್ತೀನಿ ಅಂತ ನಾನು ಏನು ಬೇಡ ಅಂತಂದೆ. ತಿರ್ಗಿ ಆಮೇಲೆ ಕೊಟ್ಟಿತ್ತು, ಕಳಿಸಿತ್ತು, ಫೋನ್ ಮಾಡಿತ್ತಲ್ಲ ಅವಾಗ. ಅದಕ್ಕೆ ಅಂತ ಹೋಗೋಣ. ನೋಡೋಣ ಅದ್ರಲ್ಲಿ ಇವತ್ತೇನಾದ್ರು ಫೋನ್ ಮಾಡಿಬಿಟ್ರೆ ನಾವು ನಾಳೆಗೆ ಹೋಗ್ತೀವಿ ಕಣತ್ತೆ. ಹ್ಞೂ ನಮ್ಮ ಹೋಗ್ತೀವಿ. ನೀನು ಎಷ್ಟು ದಿವಸ ಇದ್ರೂ ಹೋಗೋದು ತಪ್ಪಲ್ಲ. ಅತ್ತೆಗೂ ಸ್ವಲ್ಪ ಇವಾಗ ಬೇಜಾರು ಕಡಿಮೆ ಆಗಿರುತ್ತೆ. ಯಾಕಂದ್ರೆ ನಾವು ಮನೇಲಿ ಇಲ್ದಿದ್ಕೂ ಸ್ವಲ್ಪ ಅತ್ತೆಗೆ, ನೋಡಪ್ಪ ನಾನು ಹಿಂಗೆ ಮಾತಾಡಿದ್ದಕ್ಕಲ್ವೇ ಅವರು ಹೋಗಿದ್ದು, ಅವರು ಇರೋರು ಚೆನ್ನಾಗಿರೋರು, ನಮ್ಮ ಜೊತೆ ಖುಷಿಯಾಗಿರೋರು, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಆ ಅತ್ತೆಗೇ ಗೊತ್ತಾಗುತ್ತೆ. ಅದಕ್ಕೇ ಸ್ವಲ್ಪ ನಾವು ಇನ್ನೇನು ಮಾಡೋಕ್ಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಏನಪ್ಪ ಯಾವಾಗ ಬಂದ್ರಿ? ಚೆನ್ನಾಗಿತ್ತೆ ಟೂರ್ ಹೋಗಿದ್ದೆಲ್ಲನ? ಚೆನ್ನಾಗಿತ್ತು ಕಂಡಡಮ್ಮ. ನಮಗೇನೋ ಭಾಳ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ಬಿಡಪ್ಪ, ನಿಮ್ಮ ಆಸೆನೂ ಬಗೆಹರಿತಲ್ಲ. ರಾತ್ರಿ ಯಾವಾಗ ಬಂದ್ರಪ್ಪ? ನಾನು ನಾಳೆ ಮನ್ಕೊಂಡಿದ್ದೆ, ಎದ್ದೇಳಕ್ಕಾಗಲಿಲ್ಲ. ಪಾಪ ವರ್ಷಿತ ಕಾಯ್ತಾ ಇದ್ಲು, ಈಗ ಬರ್ತಾರೆ ಅಂತ ಅಡುಗೆ ಮಾಡಿಕೊಂಡು. ಎಷ್ಟೊತ್ತಿಗೆ ಬಂದ್ರಪ್ಪ? 12 ಗಂಟೆ ಆಯಿತು ದೊಡಮ್ಮ ನಾವು ಬರೋ ಅಷ್ಟೊತ್ತಿಗೆ. 12 ಗಂಟೆ ಏನೋ ಆಗಿತ್ತು, ಇನ್ನೂ ಬೇಗನೆ ಬರ್ತಿದ್ವಿ, ಸ್ವಲ್ಪ ಲೇಟ್ ಆಗಿಬಿಡ್ತು. ಸ್ವಲ್ಪ ಲೇಟ್ ಆಯಿತು ಅಲ್ಲಿ. ಇನ್ನೂ ನಾವು 10 ಗಂಟೆಗೆ ಬರ್ತಾಯಿದ್ವಿ. ಮತ್ತೆ ಅಲ್ಲೊಂದು ಇನ್ನೊಂದು ಪ್ಲೇಸ್ ಇತ್ತು, ನೋಡೋಣ ಅಂತ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಆಯಿತು. ಮತ್ತೆ ಎಲ್ಲ ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ. ಏನು ಮಾಡೋದು ಹೇಳು, ಹೋದ್ಮೇಲೆ ಎಲ್ಲ ನೋಡ್ಕೊಬರ್ಬೇಕಲ್ಲ ದೊಡ್ಡಮ್ಮ. ಹಿಂಗೋ ಹೋಗಿದ್ದೀವಲ್ಲ, ಅದೇ ನಮಗೆ ಖುಷಿ. ಇವಾಗೊಂಥರ ಮನ್ಸಿಗೆ ಖುಷಿ ಆಗೈತಿ. ನಿಮ್ಮಮ್ಮ ಬಂದಿದ್ಲಪ್ಪ. ಇವಾಗ ಹೆಂಗೆ ಮಾಡ್ತೀರಾ? ವರ್ಷಿತ ಅವ್ರು ಬಂದಾಗ ಕೇಳೋಣ ಅಂತೇಳಿ ಸುಮ್ಕಾದ್ರು. ಹೋಗ್ತೀವಿ ಬಿಡ ದೊಡ್ಡಮ್ಮ, ಈಗ ಎಷ್ಟು ದಿವಸ ಇದ್ರೂ ಹೋಗ್ತೀವಿ ಬಿಡ. ಮತ್ತೆ ಗೊತ್ತಾಗಿರುತ್ತೆ. ಇವಾಗ ಹೋಗ್ತೀವಿ, ಫೋನ್ ಮಾಡಿದ್ರೆ ಹೋಗ್ತೀವಿ. ಇರ್ರಿ, ಇವತ್ತು ನಾಳೆಗೆ ಹೋಗಿರಂತೆ, ಮತ್ತಿಂದು ನಾಳೆಗೆ ನಾಡ್ದು ಹೋಗಿರಂತೆ ಇರತ್ತಕ್ಕ. ಇದ್ದೀನಿ, ಯಾಕೆ ಹೋಗ್ತೀರಾ? ಇರ್ರಿ. ಇವತ್ತು ಫೋನ್ ಮಾಡ್ತಾಳೆ, ನೋಡೋಣ. ನಿಮ್ಮಮ್ಮ ಫೋನ್ ಮಾಡಿದ್ರೆ ಹೋಗಿರಂತೆ. ನೀನು ಇಲ್ಲಿ ಬಂದಿರೋದಕ್ಕೆ ಮನೆಗೆ ಯಾರು ಮಾತಾಡ್ಸಲ್ವಂತೆ. ಭೂಮಿ ಆಗಿರ್ಬೋದು, ಭೂಮಿ ಗಂಡ ರಂಜು ಯಾರು ಮಾತಾಡ್ಸಲ್ವಂತೆ ಭೂಮಿನ. ಎಲ್ಲ ಮಾತಾಡ್ಸಲ್ಲ ಅಂತ ಹೇಳ್ತಾ ಇಲ್ಲ ಭೂಮಿ. ಅವಳಿಗೆ ಇವಾಗ ಗೊತ್ತಾಗೈತೆ. ನಾನು ಹೇಳ್ದೆ, ಅಲ್ಲ ಭೂಮಿ, ನಿನಗೆ ಅಂತ ಇದ್ದರೆ ಹೆಂಗೆ ಸರಿ ಹೋಗುತ್ತೆ? ಇರೋನೊಬ್ಬ ಮಗ, ಯಾಕೆ ಈ ರೀತಿ ಎಲ್ಲ ಮಾಡ್ತೀಯ ಅಂತ ಹೇಳಿ ನಾನು ಹೇಳ್ದೆ. ಏನು ಮಾಡೋದು, ಮನೆ ಅಂದಮೇಲೆ ಏನಾದರೂ ಒಂದು ಬರ್ತಾವೆ ಕಣಪ್ಪ. ಅವ್ರು ಹೇಳೋದು ಒಳ್ಳೇದಕ್ಕೆ ಅಂತ ಅನಿಸುತ್ತೆ, ಆದ್ರೂ ಒಂದೊಂದು ಸತಿ ಬಿಡತ್ಲಾಗೆ ಅಂತ ಒಂದು ಸತಿ ಅನಿಸುತ್ತೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇನ್ಮೇಲೆ ಎಲ್ಲ ಹೋಗಲ್ಲ, ಸಾಕು, ಹೋಗಿ ಬಂದ್ವಿ. ಇನ್ನೊಂದು ಸತಿ ಎಲ್ಲಾದರೂ ಹೋಗೋದಾದರೆ ನೋಡೋಣ. ಒಟ್ಟಿನಲ್ಲಿ ಹೋಗಿ ಬಂದ್ವಲ್ಲ, ಅದೇ ನಮ್ಗೊಂಥರ ಇವಾಗ ಖುಷಿ. ಭಾಳ ಬೇಜಾರು ಮಾಡ್ಕೊಬಿಟ್ಟವಳೆ ನಿಮ್ಮಮ್ಮಯ್ಯ. ಬಿಡು, ಮನಸ್ಸಿನಾಗಂತೂ ಭಾಳ ಬೇಜಾರು ಮಾಡ್ಕೊಂಡವಳೆ. ನಾನು ನಮ್ಮ ಅಕ್ಕ ಸರಿಯಾಗಿ ಬೈದು ಗೊತ್ತೆ ಇಬ್ಬರು. ಹಿಂಗೇನು ಮಾಡೋ ಕೆಲಸ ಇಲ್ವ ಭೂಮಿ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ
ಮಕ್ಳ ಬಗ್ಗೆ ಸ್ವಲ್ಪ ಇದಿರ್ಬೇಕು ನಿನ್ನ ಮನಸ್ಸಾಗೆ, ಯಾಕೆ ಈ ರೀತಿ ಎಲ್ಲ ಮಾಡ್ತೀಯಾ ಅಂತೇಳಿ ಸರಿಯಾಗಿ ಬೈದ್ಬಿಟ್ಟು ಹಿಂಗೆ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಸುಮ್ಮನೆ ರೆಸ್ಟ್ ಮಾಡಿರಿ. ಇವತ್ತು ಸ್ವಲ್ಪ ಸ್ನಾನ ಮಾಡ್ಕೊಂಡು ಸುಸ್ತಾಗಿರುತ್ತೆ, ಟ್ರಿಪ್ ಹೋಗಿ ಬಂದು ರೆಸ್ಟ್ ಮಾಡಿರಿ. ರೆಸ್ಟ್ ಮಾಡಿ ಇದ್ದು ನಾಳೆ ನಾಡ್ದು ಹೋಗಿರಿ ಅಂತೆ. ಕಣಪ್ಪ, ಸ್ನಾನ ಮಾಡಿರಿ, ತಿಂಡಿ ಮಾಡ್ತೀನಿ, ತಿನ್ಕೊಂಡು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ರೆಸ್ಟ್ ಮಾಡಿರಿ, ಸ್ವಲ್ಪ ಹೊತ್ತು ಮಲ್ಕೊಳ್ರಿ. ಅಯ್ಯಪ್ಪ ಸಿಕ್ಕಾಪಟ್ಟೆ ಒಂಥರ ದಾದಂಗೆ ಆಗ್ಬಿಡುತ್ತೆ. ಹೋಗ್ತಾ 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 ಯಾಕಾದರೂ ಬಂದ್ವಪ್ಪ ಅಂತ ಒಂದ್ಸತಿ ಅನಿಸುತ್ತೆ. ಅಯ್ಯೋ ಹೋಗ್ತಾ ಹೋಗ್ತಾ ಒಂಥರ ಹಂಗೆ ಅನಿಸ್ತಾ ಇರುತ್ತೆ. ಏನು ಮಾಡೋದು, ಹಂಗೆ ಒಂದೊಂದ್ಸತಿ ಹೋಗೋವರೆಗೂ ತುಂಬ ಆಸೆಗಿರ್ತೀವಿ, ಹೋಗೋಣ 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 ಅಂತ. ಆಮೇಲೆ ಹಂಗೆ ಯಾರಿಗಾಗಲಿ ಟ್ರಾವೆಲ್ ಮಾಡಿದ್ದಾರೆ ಅಂತಂದರೆ ತುಂಬ ಮೈಕೈ ನೋವು, ಒಂಥರ ಬೇಜಾರು, ಹಂಗೆ ಅನ್ಸೋದು. ಟ್ರಾವೆಲ್ ಮಾಡೋಕ್ಕಾಗಲ್ಲ ಹೇಳು. ಏನಾದರೂ ಮನೆಯಾಗೆ ಇದ್ದಂಗೆ ಆಗಲ್ಲ, ಮನೆಗೆ ಊಟ ಮಾಡ್ದಂಗೆ ಆಗಲ್ಲ. ಏನು ಮಾಡೋದು, ಹೋಗಲೇಬೇಕು, ಸ್ವಲ್ಪ ನೋಡಬೇಕು ಅನ್ನೋದು ಆಸೆ ಇರುತ್ತೆ ಎಲ್ಲರಿಗೂ. ಹೆಂಗೋ ಬಿಡು, ಹೋಗಿ ಬಂದ್ರಲ್ಲ. ಹೆಂಗೋ ಅತ್ತೆ, ನೀನು ನಮಗೆ ಸಹಾಯ ಮಾಡಿದ್ಕೆ ಹೋಗಿ ಬಂದ್ವಿ. ಇಲ್ಲ ಅಂದಿದ್ರೆ ನಮ್ಮಮ್ಮನ ಮತ್ತೆ ಕೇಳ್ಕೊಂಡಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅಂದರೆ ಖುಷಿಯಾಗಿ ಹೋಗಿ ಬಂದ್ವಿ. ಒಂದು ವಾರ ಹೋಗಿದ್ವಲ್ಲ, ತುಂಬ ಖುಷಿ ಆಯಿತು ಕಣತೆ. ನಾವಂತೂ ಭಾಳ ಖುಷಿ ಪಟ್ವಿ. ಒಂಥರ ನಾನು ಮಂದಾರ ಎಲ್ಲ ಒಂಥರ ಭಾಳ ಖುಷಿ, ಅದು ಹೇಳ್ಬಾರ್ದು ಬಿಡು. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ವಿ. ಗೊತ್ತಿರುತ್ತೆ ಇವತ್ತು ಬಂದಿರ್ತಾರೆ ಅಂತ. ನಿಮ್ಮಮ್ಮಗೆ ಫೋನ್ ಮಾಡೇ ಮಾಡ್ತಾಳೆ, ಆಮೇಲೆ ಆದರೂ ಮಾಡ್ತಾಳೆ ನೋಡು. ಮಾಡೇ ಮಾಡ್ತಾಳೆ, ಬಂದಿರ್ತಾರೆ ಬರ್ರಪ್ಪ ಅಂತ ಫೋನ್ ಮಾಡೇ ಮಾಡ್ತಾಳೆ. ಏನಪ್ಪ ಹೋಗಿ ಬಂದರೆ ಎಲ್ಲ ನೋಡ್ಕೊಂಬಂದ್ರೇನಪ್ಪ? ಹ್ಞೂ ಬಾ, ಚೆನ್ನಾಗಿದೆಯಾ? ನಿನ್ಗೆ ಯಾಕೋ ಮೊನ್ನೆ ಹುಷಾರಿಲ್ಲ ಅಂತ ಹೇಳ್ತಿದ್ದೆ ನಾನು ಹೋಗ್ಬೇಕಾದ್ರೆ. ಇವಾಗ ಸ್ವಲ್ಪ ಪರವಾಗಿಲ್ವಾ? ಕಣಪ್ಪ, ಸ್ವಲ್ಪ ಪರವಾಗಿಲ್ಲ. ಅಯ್ಯೋ, ನೆಗಡೆ ಕೆಮ್ಮು ವಾಸಿನೇ ಆಗಲ್ಲ ಬಿಡು ಬೇಗ. ಅವ್ರಿಗೆ ನೆಗಡೆ ಕೆಮ್ಮು ಆಗಿಬಿಟ್ರೆ ಬೇಗ ವಾಸಿ ಆಗಲ್ಲ. ಏನೋ ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ ಕಣಪ್ಪ. ಬಿಡತ್ತೆಲ್ಲ ನೋಡ್ಕೊಂಡು ಬಂದಿದ್ರಲ್ಲ, ಏನಮ್ಮ ಮಣಿ ಮಂದಾರ ನೋಡ್ಕೊಂಬಂದ್ರ, ಚೆನ್ನಾಗಿ ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡಿದ್ರ? ಹ್ಞೂ ದೊಡ್ಡಪ್ಪ, ತುಂಬ ಖುಷಿ ಆಯಿತು. ಚೆನ್ನಾಗಿ ಎಲ್ಲ ಕಡೆ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ನಾಳೆ ನಾಡ್ದಾಗ ಹೋಗ್ತೀವಿ. ಇವರಮ್ಮ ಫೋನ್ ಮಾಡ್ತಾರೆ ಇವತ್ತು. ಫೋನ್ ಮಾಡಿದ್ರೆ ನಾಳೆ ನಾಡ್ದಲ್ಲಿ ಹೋಗ್ತೀವಿ ದೊಡ್ಡಪ್ಪ. ಏರಿ ಇನ್ನೊಂದು 2 ದಿನ ಎದ್ದು ಹೋಗಿ ನಿಂತಿ ತಾಬತ್ತೀನಿ ಮಾಡ್ತಾಳೆ ಹರ್ಷಿತ. ಇವತ್ತು ಮನೆ ತೆಗಿರ್ತಾಳೇನ? ಸ್ವಲ್ಪ ಕೆಲಸ ಐತೆ ಇವತ್ತು, ಅದಕ್ಕೆ ಮನೆ ಹತ್ರ ಉಳ್ಕೊಂಬನಂತ ರಜೆ ಮಾಡಿದ್ದೀನಿ ವರ್ಷಿತ. ಏನಾದರೂ ಮಾಡ್ತೀನಿ ಹೇಳಿ, ಏನಾದರೂ ಮಾಡ್ಕೊಂಡು ಕೊಡ್ತೀನಿ. ಕಾಯಿ ಒಬ್ಬಟ್ಟೇನ ಮಾಡು, ಇಲ್ಲ ನಾಳೆ ನಾಡ್ದಾಗೆ ಚಿಕನ್ ಮಟನ್ ತರೋಕ್ಕಾಗತ್ತೆ. ಇವತ್ತು ಕಾಯಿ ಒಬ್ಬಟ್ಟು ಏನಾದರೂ ಮಾಡಿಬಿಡು, ಕಾಯಿ ಒಬ್ಬಟ್ಟು ಚೆನ್ನಾಗಿರ್ತವೆ. ಆಯ್ತು ಎಲ್ರಿ ಮಾಡ್ಕೊಂಡು ಕೊಡ್ತೇನೆ. ಅಯ್ಯೋ, ನಾನು ಇರಲೇಬೇಕು ನಮ್ಮ ಮಾಮೂಂಗೆ ಮನೆಯಾಗೆ ಐತೆ ಅಂತಂದರೆ ಏನಾದರೂ ತಿನ್ನೋಕ್ಕಿರಬೇಕು. ಹೋಗ್ತೀನಿ ಅಂತ ನಾನು ನಾಳೆ ನಾಡ್ದಾಗ ಹೋಗುವಂತೆ ಕಣಪ್ಪ ಅಂತೇಳಿ ರಜೆ ಹಾಕ್ಸಿದ್ದೀನಲ್ಲ, ನಾಳೆ ನಾಡ್ದಾಗ ಹೋಗುವಂತೆ ಅಂದೆ. ಪಾಪ ಅದಕ್ಕೆ ಯಾಕೋ ಒಂಥರ ಹುಷಾರಿಲ್ಲ, ಯಾಕಂತ ಗೊತ್ತಿಲ್ಲ. ಸ್ವಲ್ಪ ಅದು ಮನೆಯಿಂದಲೂ ತುಂಬ ಸುಸ್ತಾಗ್ತೈತಿ ಅಂತೈತೆ. ತೋರಿಸ್ಕೊಂಬಂದಿದ್ದೀವಿ, ಮಾತ್ರ ಎಲ್ಲ ಕೊಟ್ಟವ್ರೆ, ನೋಡ್ಬೇಕು, ಅದಕ್ಕೆ ರೆಸ್ಟ್ ಮಾಡು ಅಂತ ಹೇಳಿದ್ದೀನಿ. ಒಂದಿನ ರಜೆ ಆಗ್ತಿರ್ಲಿಲ್ಲ ನಮ್ಮ ದೊಡ್ಡಪ್ಪ. ಅಯ್ಯೋ, ಒಂದಿನ ರೆಸ್ಟ್ ಅನ್ನೋದು ಮಾಡ್ತಾ ಇರಲಿಲ್ಲ. ಅವನೇ ಅಕ್ಕ, ನಾನು ನೋಡ್ತಾ ಇದ್ದೀನಲ್ಲ, ನಮ್ಮ ಮಾಮ ಒಂದು ದಿನ ರಜೆ ಆಗ್ತಿರ್ಲಿಲ್ಲ. ಇವಾಗಲೇ ಹುಷಾರಿಲ್ಲ ಅಂತ ಮನೆಯಾಗಿರೋದು. ಹಿಂಗೆ ಹೋಗ್ತಾ ಇತ್ತು ಅಂದರೆ ಅಷ್ಟು ಬೇಜಾರನೇ ಇಕ್ಕಂತಿಲ್ಲ, ಹಂಗೆ ಕೆಲಸ ಮಾಡ್ತಾಯಿದ್ರು. ನೋಡೋದಲ್ಲ ವೀಕ್ಷಕರೇ, ನಾವು ನಿಮ್ಮನ್ಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗೆಲ್ಲ ನೋಡಿಕೊಂಡು ತುಂಬ ಖುಷಿಯಾಗಿ ಬಂದ್ವಿ. ನಮ್ಮ ಏನಾರ ಫೋನ್ ಮಾಡಿದ್ರೆ ಹೋಗ್ತೀವಿ, ನೋಡೋಣ. ಫೋನ್ ಮಾಡುತ್ತಾ ಹೆಂಗೋ ನೋಡ್ತೀನಿ, ನೋಡಿ ನಾನು ಹೋಗೋಣ ಅಂತ. ಇನ್ನೇನು ಎಷ್ಟು ದಿವಸ ಇದ್ದರೂ ಹೋಗಲೇಬೇಕಲ್ವಾ? ನಾವು ಸುಮ್ಮನೆ ಬಂದಿರೋದು, ಇನ್ನು ಸೀರಿಯಸ್ಸಾಗಿ ಏನು ಬಂದಿಲ್ಲ, ಅದಕ್ಕೆ ಹೋಗ್ತೀವಿ. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.